ನಮ್ಮ ಗಾದೆ ಮಾತುಗಳು ಎಷ್ಟು ಚಂದ ಅಲ್ವಾ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಅದೇ ಒಂದು ಗಾದೆ ಇದೆ. ಆದರೆ ಇವಾಗ ಗಾದೆ ಮಾತುಗಳನ್ನ ಯಾರೂ ಹೆಚ್ಚು ಉಪಯೋಗಿಸೋದೇ ಇಲ್ಲ. ನಮ್ಮ ಅಪ್ಪ ಅಮ್ಮಂದರು ಅಜ್ಜಿ ತಾತಂದ್ರೆಲ್ಲ ಗಾದೆ ಮಾತುಗಳನ್ನ ದಿನನಿತ್ಯದಲ್ಲಿ ಎಷ್ಟು ಬಳಸ್ತಾಯಿದ್ರು. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಮೊನ್ನೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸರಿ ಹುಷಾರಾದ ಅಂತ ಆದಮೇಲೂ ಜ್ವರ ಹೋದರೂ ಗಿರ ಹೋಗಲಿಲ್ಲ ಅಂತ ಅವನು, ಅಮ್ಮ ನಂಗೆ ಇನ್ನೂ ತಲೆನೋವು, ಇನ್ನೂ ಸುಸ್ತು, ಇವತ್ತೊಂದಿನ ಸ್ಕೂಲ್ಗೆ ಹೋಗಲ್ಲ, ಇದೆಲ್ಲ ಗೊತ್ತಲ್ಲ ರಾಗಗಳು ನಡೀತಾ ಇತ್ತು. ನಾನು ಇದ್ದವಳು, ಅಲ್ಲ ಕಣೋ ಇದೊಳ್ಳೆ ಆಯ್ತಲ್ಲ, ಹಾಡ್ತಾ ಹಾಡ್ತಾ ರಾಗ ನರಳ್ತಾ ರೋಗ ಅಂತಾರೆ, ಹಾಗೆಲ್ಲ ಮಾಡಬೇಡ, ಎಲ್ಲ ಹೊಡ್ಚ್ಕೊಂಡು ಎದ್ದು ನಡಿ ನೀನು ಸ್ಕೂಲ್ಗೆ ಅಂತ ಬೈದೆ. ಇಬ್ಬರು ನನ್ನ ಮಕ್ಕಳು ಜೋರಾಗಿ ನಗಕ್ಕೆ ಶುರು ಮಾಡಿಬಿಟ್ರು. ಗೊತ್ತಾ, ಅದು ಏನಮ್ಮ ಅದು ಹೇಳ್ತಾ ಇದೆಯಾ ಗಾದೆನ ಅದು ಅಂತ. ಹೌದು ಕಣ್ರು, ತುಂಬ ಒಳ್ಳೆ ಗಾದೆ ಇದು, ಗೊತ್ತಿಲ್ವಾ ಅಂತಂದೆ. ಏನದು ಅಂತಂದರು. ಹಾಡ್ತಾ ಹಾಡ್ತಾ ರಾಗ ನರಳ್ತಾ ರೋಗ ಅಂತ. ಹಾಡಿ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ರಾಗಗಳು ಕೂರುತ್ತಂತೆ, ಸ್ವರಸ್ಥಾನಗಳು. ಅದು ಹಾಗೇ ನರಳ್ತಾ ಇದ್ದರೆ, ಅಯ್ಯೋ ಇನ್ನೂ ತಲೆನೋವು ಹೋಗಿಲ್ಲ, ಇನ್ನೂ ಅದಿದೆ, ಇನ್ನೂ ಇದಿದೆ, ಕೈ ನೋವು ಕಾಲು ನೋವು ಅಂತಿದ್ರೆ ಅದು ಹೋಗಲ್ವಂತೆ. ಎಲ್ಲ ಹೊಡಚ್ಕೊಂಡು ಎದ್ದು ನಡಿ ಅಂತ ಹೇಳಿ ಈಗ ಅದೇ ಅರ್ಥನೂ ತಿಳಿಸಿ ಸ್ಕೂಲಿಗೆ ಓಡಿಸ್ದೆ ನನ್ನ ಮಗನ್ನ.